ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರುವಂಥ ಸಿನಿಮಾ ಹೆಸರು ವಸಂತ ಸೇನಾ. ಇದು 1941ರಲ್ಲಿ ತೆರೆ ಕಾಣುತ್ತೆ. ವಸಂತ ಸೇನಾ ಎಂಬ ಚಿತ್ರ ಕನ್ನಡದ ಒಂದು ಗಮನಾರ್ಹ ಚಿತ್ರ ಅಂತ ಹೇಳ್ಬೋದು. ಯಾಕೆಂದರೆ ಈ ಚಿತ್ರದ ಮೂಲಕ ನಮ್ಮ ಸ್ವತಿಕೆಯನ್ನು ಕಂಡುಕೊಂತು ನಮ್ಮ ಕನ್ನಡ ಚಿತ್ರರಂಗ ಅಂತ ಹೇಳ್ತಾರೆ. ಅಂದರೆ ಈಗಿನ ಕಾಲದಲ್ಲಿ ನಾವು ಹಿಂಗೆ ಶಾರ್ಟ್ ಡಿವಿಷನ್ನು, ಸ್ಕ್ರಿಪ್ಟ್ ವರ್ಕು, ಫ್ರೇಮ್ ಟು ಫ್ರೇಮ್ ಏನು ಬರುತ್ತೆ, ಪ್ರತಿಯೊಂದು ವರ್ಕ್ ಏನು ಇವತ್ತಿನ ದಿನ ಮಾಡ್ತೀವಿ, ಅದಕ್ಕೆ ಅಲ್ಲಿ ಸ್ಟಾರ್ಟ್ ನೀಡಿದಂಥ ಸಿನಿಮಾ ವಸಂತ ಸೇನಾ ಅಂತ ಹೇಳ್ಬೋದು. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಮೇಯಪ್ಪ ಚೆಟ್ಟಿಯಾರ್, ಆರ್ ನಾಗೇಂದ್ರ ರಾವ್ ಹಾಗೂ ಸುಬ್ಬಯ್ಯ ನಾಯ್ಡು ಅವರು ಹೊತ್ಕೊಂಡಿದ್ರು. ಈ ಚಿತ್ರದ ನಿರ್ದೇಶನ ಜವಾಬ್ದಾರಿಯನ್ನು ಹೊತ್ಕೊಂಡವರು ರಾಮಯ್ಯ ಅವರು. ಈ ಚಿತ್ರದ ಚಿತ್ರಕಥೆಯನ್ನು ಬರೆದವರು ಆರ್ ನಾಗೇಂದ್ರ ರಾವ್ ಅವರು. ಈ ಚಿತ್ರದ ಛಾಯಾಗ್ರಾಹಕರು DS ಕೋಟ್ನಿಸ್ ಅವರು. ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದವರು ಪದ್ಮನಾಭ್ ಶಾಸ್ತ್ರಿ ಅವರು ಮತ್ತು ದೇವೇಂದ್ರಪ್ಪ ಅವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡವರು ಲಕ್ಷ್ಮೀಬಾಯಿ ಅವರು, ಸುಬ್ಬಯ್ಯ ನಾಯ್ಡು ಅವರು ಮತ್ತು ಆರ್ ನಾಗೇಂದ್ರ ರಾವ್ ಅವರು. ಈ ಚಿತ್ರದ ಒಟ್ಟು ಟೈಮು 165 ನಿಮಿಷಗಳು ಆಗಿದೆ. ಈ ಚಿತ್ರದ ವಿತರಕರು ಪ್ರಗತಿ ಪಿಕ್ಚರ್ಸ್ ಎಂಬ ಒಂದು ಸಂಸ್ಥೆ. ವಸಂತ ಸೇನಾ ಎಂಬ ಚಿತ್ರದ ಹೈಲೈಟ್ ಏನು ಅಂತ ಅಂದರೆ, ಅತಿ ಮುದದಲ್ಲಿ ನಲಿ ನಲಿಯುವ ಸತಿ ಎಂಬ ಹಾಡು ತುಂಬಾ ಪ್ರಸಿದ್ಧ ಆಗಿತ್ತು ಮತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿತ್ತು ಅಂತ ಹೇಳಲಾಗುತ್ತೆ. ಈ ಚಿತ್ರದಲ್ಲಿ ಲಕ್ಷ್ಮೀಬಾಯಿ ಅವರು ವಸಂತ ಸೇನಾ ಆಗಿ ಮತ್ತು ಸುಬ್ಬಯ್ಯ ನಾಯ್ಡು ಅವರು ಚಾರುದತ್ತರಾಗಿ ಮತ್ತು ಆರ್ ನಾಗೇಂದ್ರ ರಾವ್ ಅವರು ಸಾಕಾರ ಎಂಬ ಒಂದು ಪಾತ್ರವನ್ನು ನಿರ್ವಹಿಸಿರ್ತಾರೆ. ಈ ಮುಂಚೆ ಹೇಳಿದಂಥ ಚಲನಚಿತ್ರಗಳು ಅದು ಯಾವ ಲೈಬ್ರರಿಯಲ್ಲಿ ಸಿಗಲ್ಲ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ನೀಡಿಲ್ಲ. ಆದರೆ 1941ನೇ ಇಸ್ವಿಯ ವಸಂತ ಸೇನಾ ಈಗಲೂ ಕೂಡ ಯೂಟ್ಯೂಬ್ನಲ್ಲಿ ಕಾಣಬಹುದು. ಯಾರೆಲ್ಲ ನೋಡಿಲ್ವೋ ಆ ಚಿತ್ರವನ್ನು ಯೂಟ್ಯೂಬಲ್ಲಿ ನೋಡಿಕೊಂಡು ಕಣ್ ತುಂಬಿಕೊಳ್ಳಿ ಅಂತ ಕೇಳ್ಕೊಳ್ತೀವಿ. 1941ನೇ ಇಸ್ವಿಯಲ್ಲಿ ವಸಂತ ಸೇನಾ ಚಿತ್ರ ರಿಲೀಸ್ಗೆ ತಯಾರಾಗಿತ್ತು. ಆದರೆ ಅಲ್ಲಿ ಒಂದು ಅಡಚಣೆ ಅಂದರೆ, ಇವತ್ತಿನ ಕಾಲಕ್ಕೆ ನಾವು ಹೇಳ್ತೀವಿ ಕನ್ನಡ ಚಿತ್ರರಂಗಕ್ಕೆ ಪರಭಾಷಾ ಚಿತ್ರಗಳ ಹಾವಳಿ ಇದೆ, ಆದ್ದರಿಂದ ಕನ್ನಡ ಚಿತ್ರರಂಗಕ್ಕೆ ತುಂಬ ಸಂಕಷ್ಟ ಇದೆ ಅಂತ. ಬಟ್ ಇದು 1941ನೇ ಇಸ್ವಿ, ಅದಕ್ಕಿಂತ ಹಿಂದೆನೂ ಇತ್ತು. ಯಾಕೆಂದರೆ 1941ನೇ ಇಸ್ವಿನಲ್ಲಿ ಸುಮಾರು ಹಿಂದಿ ಚಿತ್ರಗಳು ತೆರೆ ಕಾಣ್ತವೆ. ತುಂಬಾ ಹಿಂದಿ ಚಿತ್ರಗಳು ತೆರೆ ಕಾಣ್ತವೆ. ಅದರಲ್ಲಿ 5 ಚಿತ್ರಗಳು ಅಂದರೆ ಖಜಾಂಚಿ, ಸಿಕಂದರ್, ಚಿತ್ರಲೇಖ ಮತ್ತು ಝೂಲಾ ಮತ್ತು ಲಗಾನ್ ಎಂಬ ಚಿತ್ರ ಬಾಕ್ಸ್ ಆಫೀಸ್ ಹಿಟ್ಟು ಧೂಳಿಪಟ ಮಾಡ್ತಾ ಇರ್ತವೆ. ಅಂಥ ಟೈಮಲ್ಲಿ ವಸಂತ ಸೇನಾ ಬಂದು ರಿಲೀಸ್ ಆಗಬೇಕಾಗಿರುತ್ತೆ. ಯೋಚನೆ ಮಾಡ್ತಾರೆ, ಇದರ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಎಲ್ಲ ಯೋಚನೆ ಮಾಡ್ತಾರೆ, ಹೇಗಪ್ಪ ಇದನ್ನ ರಿಲೀಸ್ ಮಾಡೋದು, ಇಷ್ಟು ಬಾಲಿವುಡ್ ಚಿತ್ರಗಳ ನಡುವೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರುವಂಥ ಟೈಮಲ್ಲಿ ವಸಂತ ಸೇನಾ ಅಲ್ಲಿ ಸುಮಾರು 8 ಅದ್ಭುತ ಹಾಡುಗಳಿರ್ತವೆ. ಆ ಹಾಡುಗಳ ಮೇಲೆ ನಂಬಿಕೆ ಇಟ್ಟು ಈ ಚಿತ್ರವನ್ನು ರಿಲೀಸ್ ಮಾಡ್ತಾರೆ. ಇಷ್ಟು ಪರಭಾಷಾ ಹಾವಳಿ ಇದ್ದರೂ ವಸಂತ ಸೇನಾ ಒನ್ ಆಫ್ ದ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆಗಿನ ಕಾಲಕ್ಕೆ ಹಿಂದಿ ಚಿತ್ರಗಳ ಎದುರುಗಡೆ ಒಂದು ಕನ್ನಡ ಚಿತ್ರ ಎದ್ದು ನಿಲ್ಲುತ್ತೆ. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಚಿತ್ರವು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೊಂದು ಚಿತ್ರದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.